ಡೆಂಗ್ಯೂ, ಮಲೇರಿಯಾ ಇನ್ನಿತರ ಮಾರಣಾಂತಿಕ ಕಾಯಿಲೆಗೆ ಆಶ್ರಯ ತಾಣವಾಗಿರುವ ಸ್ಥಳ ತುಮಕೂರಿನ 2ನೇ ವಾರ್ಡ್ ಸಿರಾ ಗೇಟ್ನ ವೆಂಕಟೇಶಪುರ 3ನೇ ಕ್ರಾಸ್ನಲ್ಲಿ ಚರಂಡಿ ವ್ಯವಸ್ಥೆ ಇದ್ದರೂ ಇಲ್ಲದಂತೆ ಆಗಿದೆ. ಗಲೀಜು ನೀರು ಹೊರ ನಿಂತು ರಸ್ತೆಯಲ್ಲಿ ಓಡಾಡುವ ಆ ಭಾಗದ ಜನರಿಗೆ, ಶಾಲಾ ಮಕ್ಕಳಿಗೆ, ಹಿರಿಯರಿಗೆ ಓಡಾಡೋಕೆ ತುಂಬಾ ತೊಂದರೆಯಾಗುತ್ತಿದೆ. ಚರಂಡಿ ನೀರಿನ ಕೆಟ್ಟ ವಾಸನೆಯಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು, ಇದರಿಂದ ಡೆಂಗ್ಯೂ, ಮಲೇರಿಯಾ, ಕಾಲರಾದಂತಹ 10 ಮಾರಣಾಂತಿಕ ಕಾಯಿಲೆಗಳಿಗೆ ಅಕ್ಷಯ ತಾಣವಾಗಿದೆ. ಈ ಚರಂಡಿ ವ್ಯವಸ್ಥೆ ಸ್ವಚ್ಛ ಮಾಡಿದರೆ ಸುತ್ತಳತೆ 100 ರಿಂದ 150 ಮೀಟರ್ ಸ್ವಚ್ಛತೆ ಆಗತ್ತೆ. ಚರಂಡಿ ವ್ಯವಸ್ಥೆ ಮಹಾನಗರ ಪಾಲಿಕೆಯವರು ಮಾಡಿದರೆ ಮಾತ್ರ ಸಾಧ್ಯ. ಇದು ಸ್ವಚ್ಛ ಮಾಡದಿದ್ದರೆ ಆ ಭಾಗದ ಸುತ್ತಲೂ ವಾಸ ಮಾಡುತ್ತಿರುವ ಕುಟುಂಬದವರೆಲ್ಲರಿಗೂ ಕೂಡ ಡೆಂಗ್ಯೂ ಜ್ವರ, ಇದರ ಜೊತೆಗೆ 10 ಕಾಯಿಲೆಗಳು ತುರ್ತಾಗಿ ಬರೋದು ಸತ್ಯದ ಸಂಗತಿ. ಆದ್ದರಿಂದ ತುರ್ತಾಗಿ ಆ ಭಾಗದ ಕುಟುಂಬಗಳಿಗೆ ತೊಂದರೆ ಆಗದಂತೆ ಸರಿಪಡಿಸಬೇಕೆಂದು ನಮ್ಮಗಳ ಮನವಿ ಆಗಿದೆ. ಒಂದು ವೇಳೆ ಆ ಭಾಗದ ಕೆಲಸ ಆಗದಿದ್ದರೆ ಆ ಗಲೀಜು ನೆಲದ ಮೇಲೆ ಕುಳಿತು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಸ್ಥಳೀಯ ನಿವಾಸಿಗಳಾದ ಎನ್ ವೆಂಕಟೇಶ್, ಆಚಾರ್, ಶಬೀರ್ ಅಹಮದ್, ಸಮಾಜ ಸೇವಕರಾದ ಬಡ್ಡಿಯಲ್ಲಿ ಚಂದ್ರಣ್ಣ, ಎಲ್ ಲಕ್ಷ್ಮಿ, ಸೋನಿಯಾ, ರತ್ನಮ್ಮ, ರಾಜಶೇಖರ್, ದತ್ತಾತ್ರೇಯ, ಶಶಿಕುಮಾರ್ ಅವರು ತಿಳಿಸಿದರು. ಮಹಾನಗರ ಪಾಲಿಕೆಯ ಆಯುಕ್ತರೇ, ಉಪ ಆಯುಕ್ತರೇ, ಅಧಿಕಾರಿಗಳೇ, ಡಿಸಿ, ಜಿಲ್ಲಾ ಕಚೇರಿಯ ಅಧಿಕಾರಿಗಳಾಗಬಹುದು, ಜಿಲ್ಲಾಧಿಕಾರಿಗಳಾಗಬಹುದು, ತಹಸೀಲ್ದಾರ್ ಆಗಿರಬಹುದು, ತಕ್ಷಣ ಈ ಒಂದು ವೆಂಕಟೇಶ್ವರ ನಮ್ಮ ವೆಂಕಟೇಶಾಚಾರ್ ಅಂತೇಳಿ ಅವರ ಹೆಸರಿದೆ. ಅವರು ಸ್ವಲ್ಪ ಪಾರ್ಟಿಯಲ್ಲಿ ಅಲ್ಲಿ ಓಡಾಡ್ತಾರೆ ಪಾಪ, ಗಣ್ಯ ವ್ಯಕ್ತಿಗಳು ಅಂತ ನನ್ನ ಭಾವನೆ ಇದೆ. ನೋಡಿ, ಇದೆಲ್ಲ ನೋಡ್ರೆ ನನಗೆ ಬೇಜಾರಾಯ್ತಲ್ರಿ. ನಾನು ಅನಿವಾರ್ಯ ಈ ಕಡೆ ಬಂದೆ. ನಾನು ಇಲ್ಲಿ ಯಾವುದೋ ಒಂದು ಪೋಸ್ಟ್ ಆಫೀಸ್ ಹೋಗ್ಬೇಕಾಯ್ತು, ಹಿಂದೆ ಬಂದಿದ್ದೆ, ಬಟ್ ಆ ಕಡೆ ಇದೆ ಅಂತ ಗೊತ್ತಾಯ್ತು. ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಅಂತವೇ ನೋಡಿದೆ. ಇದೆಲ್ಲ ನೋಡಿ ನನಗೆ ಸಾಕಾಗೋಗ್ಬಿಡ್ತು ಕಣ್ರಿ. ತಾವು ದಯವಿಟ್ಟು ತಕ್ಷಣ ನಮ್ಮದು ಏನು ನಾವು ಮನವರಿಕೆ ಮಾಡ್ತಾಯಿದ್ದೀವಿ, ಇದೊಂದು ಮನವಿ ಪತ್ರ ಅಂತಲೋ ಇಲ್ಲ ಮನವಿ ಅರ್ಜಿ ಅಂತಲೋ ತಾವು ಸ್ವೀಕಾರ ಮಾಡಿ ತುರ್ತಾಗಿ ಇದನ್ನು ಅಟ್ಲೀಸ್ಟ್ ಒಂದು ಚರಂಡಿ ವ್ಯವಸ್ಥೆ ಮಾಡಿ. ಚರಂಡಿ ವ್ಯವಸ್ಥೆ ಆಲ್ರೆಡಿ ಇದೆ. ಸುಮಾರು ಒಂದು 100 ಮೀಟ್ರ್ 200 ಮೀಟ್ರ್ ಹೋಗ್ಬಿಟ್ರೆ ಅಲ್ಲಿ ಲಿಂಕ್ ಆಗುತ್ತೆ. ಆ ಲಿಂಕಿಗೆ ಕೊಟ್ಬಿಟ್ರೆ ನೀವೇನು ಮಾಡೋಂಗಿಲ್ಲ ಬಂಧುಗಳೇ. ಪಾಲಿಕೆ ಅಧಿಕಾರಿಗಳಿಗೆ ನಾವು ಕೇಳ್ತಾ ಇದ್ದೀವಿ, ಇದನ್ನು ಎಷ್ಟು ಬೇಗ ಬಂದು ಮಾಡೋಕ್ಕಾಗುತ್ತೋ ಅಷ್ಟು ಬೇಗ ಬಂದು ಮಾಡಿ. ಇಲ್ಲ ಅಂದರೆ ಪಾಲಿಕೆ ಹತ್ರ ಬಂದು ನಾವು ಧರಣಿ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ. ಜನಪ್ರತಿನಿಧಿಗಳೇ, ನಿಮ್ಮದು ಟರ್ಮು ಮುಗ್ದಿಲ್ಲ, ನಿಮ್ಮದು ಟರ್ಮು ಕಾನೂನಲ್ಲಿ ಮುಗಿದಿದೆ, ನಿಮ್ಮ ಕೆಲಸ ಹಂಗೆ ಇದೆ. ಆದ್ದರಿಂದ ನೀವೆಲ್ಲರೂ ಕೂಡ ಅಧಿಕಾರಿಗಳ ಜೊತೆಯಲ್ಲಿ ಸೇರಿ, ರಾಜಕಾರಣಿಗಳೆಲ್ಲ ಸೇರಿ, MP MLA ಆಗ್ಬೋದು, ಪ್ರತಿಯೊಬ್ಬರು ಯಾರೇ ಆದರೂ ಸರಿ, ನಮಗೇನಿಲ್ಲ, ಬಡವರ ಕಾರ್ಯ ನೆರವೇರಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ ಆಗಿದೆ. ಈ ಮನವಿಯನ್ನು ಪುರಸ್ಕೃತ ಮಾಡಿ, ತಿರಸ್ಕಾರ ಮಾಡಬಾರ್ದು. ಪುರಸ್ಕೃತ ಮಾಡಿದರೆ ನಿಮಗೆ ಜನ ಬೆಂಬಲ ಕೊಡ್ತಾರೆ ಬಂಧುಗಳೇ. ಅನ್ಯಥಾ ತಪ್ಪಿಲಿಯದೆ ಈ ಒಂದು ವ್ಯವಸ್ಥೆ ಏನಿದೆಯೋ ತುರ್ತಾಗಿ ಮಾಡಿ. ಬೇರೆ ಥರದಲ್ಲಿ ಮಾಡ್ಕೊಂಡು ಹೋಗ್ಬೇಡ್ರಿ. ನಾವು ಬೇರೆ ಥರದಲ್ಲಿ ಮಾಡೋಕ್ಕೆ ಇಷ್ಟಪಡಲ್ಲ. ಇನ್ ಕೇಸ್ 1 ವಾರದೊಳಗಡೆ ಇಲ್ಲೇನು ನೀವು ಸೌಲಭ್ಯ ಮಾಡಲಿಲ್ಲ ಅಂದರೆ ನಾನು ಇದೇ ಜಾಗದಲ್ಲಿ ಬಂದು ಕೂತ್ಕೊತೀನಿ. ಇದೇ ಜಾಗದಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ಯಾರೂ ಬರೋದು ಬೇಡ. ನನ್ನ ಬೆಂಬಲ ನನಗಿರುತ್ತೆ, ನನ್ನ ಹೋರಾಟ ನನಗಿರುತ್ತೆ. ದೇವರು, ನನ್ನ ಹೆತ್ತವರು ನನ್ನ ಜೊತೆಲಿರ್ತಾರೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಭಾರತ. ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಇರ್ತಾರೆ ಈ ಕಡೆ. ಆ ಮಾರ್ಕೆಟಿಂದ ನೀರು ಬರೋದೆಲ್ಲ, ಆ ಫಿಟ್ ನೀರೇ ಆಗಲಿ ಯಾವುದೇ ಆಗಲಿ, ಒಂದು ಗಲೀಜು ನೀರೆಲ್ಲ ಬಂದು ಇಲ್ಲಿ ಮನೆ ಮುಂದೆಗಡೆ ಬಂದು ನಿಂತ್ಕೊಳ್ಳುತ್ತೆ. ಬೇರೆಯವ್ರ ಮನೆ ಮುಂದೆ, ದೊಡ್ಡವ್ರ ಮನೆ ಮುಂದೆ ಏನಾದರೂ ಇದೆಲ್ಲ ನಿಂತ್ಕೊಂಡ್ರೆ ಅವರು ಎಷ್ಟು ಅನುಕೂಲ ಮಾಡೋರು, ಅನುಕೂಲಸ್ಥರು ಮಾಡ್ಕೊಡೋರಲ್ವಾ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಏನಿಲ್ಲಿ ಈ ಚರಂಡಿ ನೀರು, ಫಿಟ್ ನೀರು ಬಂದು ಇಲ್ಲಿ ಮನೆಗಳನ್ನ ನೋಡಿದರೆ ಇಡೀ ರಾಜ್ಯದೆಲ್ಲ ಇವಾಗ ಟಿಂಗೋ ಅಂತ ಮಕ್ಕಳಿಗೆಲ್ಲ ಜ್ವರ ಬಂದು, ದೊಡ್ಡವ್ರಿಗೆಲ್ಲ ಜ್ವರ ಬಂದು ಎಲ್ಲ ಇದಾಗ್ತಾ ಇದೆ. ಇದಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ಚಂದ್ರಣ್ಣ ಹೇಳ್ದಂಗೆ, ನಮ್ಮ ಆಚಾರ್ಯನು ಹೇಳ್ದಂಗೆ, ಇದೇನಾದರೂ ಒಂದು ವಾರದಲ್ಲಿ ಏನಾದರೂ ನೀವು ಮಹಾನಗರ ಪಾಲಿಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ನೀರನ್ನು ಬೇರೆ ಕಡೆ ಹರಿಸಂಗೆ ನೀವು ಮಾಡಬೇಕು. ಚರಂಡಿ ಲಿಂಕ್ ಐತೆ, ಲಿಂಕ್ ಇದ್ರೂ ಚರಂಡಿಯಲ್ಲಿ ನೀರು ಹೋಗ್ತಾ ಇಲ್ಲ. ಬರೋದು ಸುಮ್ಮನೆ ಶೋ ಮಾಡೋದು, ಹೋಗೋದು, ಹಿಂಗೆಲ್ಲ ಮಾಡಿದರೆ ಆಗಲ್ಲ. ಇಲ್ಲದಿದ್ರೆ ನಾವು ಧರಣಿ ಮಾಡೋದು ಗ್ಯಾರಂಟಿ. ಸಾವಿರ ಜನಕ್ಕೂ ನಾವು ಸೇರಿ, ಇಲ್ಲಿ ನಾಗರಿಕರು, ಸಿರಾಗೇಟ್ ನಾಗರಿಕರೆಲ್ಲ ಸೇರಿ ನಾವು ಧರಣಿ ಮಾಡ್ತೀವಿ. ನಾವು ಬೇರೆ ಇದೆಯಾ ಅದೆಲ್ಲ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾವು ಮನವಿ ಮಾಡ್ತಾಯಿದ್ದೀವಿ. ಅದು ನಮಗೆ ಕೆಲಸ ಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಇಷ್ಟೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ತಾಯಿದ್ದೀರಿ, ನಿಮಗೆಲ್ಲ ಒಳ್ಳೆಯದಾಗಲಿ. ವೆಂಕಟೇಶ್ವರ ನಿಮಗೂ ಒಳ್ಳೆಯದಾಗಲಿ. ಶಬೀರ್ಜಿ ನಿಮಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ.